ಸೂಪರ್ ಆಗಿತ್ತು, ಬಂದು ಎಲ್ಲರೂ ನೋಡಿ. ಸಾಂಗ್ಸ್ ಚೆನ್ನಾಗಿದೆ, ಆಕ್ಷನ್ಸ್ ಇದೆ, ಇಮೋಷನ್ಸ್ ಇದೆ. ಸೊ ಇಟ್ಸ್ ಅ ಕಂಪ್ಲೀಟ್. ಹೌದು, ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಚೆನ್ನಾಗಿದೆ. ನವಗ್ರಹ ತಂದಿದ್ದೆ ಅವರು. ಸೊ ಡೈರೆಕ್ಷನ್ ಬಗ್ಗೆ ಮಾತಾಡಂಗಿಲ್ಲ, ಸಖತ್ತಾಗಿ ಮಾಡಿದ್ದಾರೆ. ವಿರಾಟ್ ಅವ್ರು, ಸಂಜನಾ ಅವರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಚರಣ್ ರಾಜ್ ಅವರು ಮ್ಯೂಸಿಕ್ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ. ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಮಾಡಿದ್ದಾರೆ ಅನ್ನೋದೇ ಒಂದು ಶಾಕಿಂಗ್ ನ್ಯೂಸ್. ಏನಕ್ಕಂದ್ರೆ ಲವ್ ಸ್ಟೋರಿ ಅವರು ಬೇರೆ ತರ ಎಲ್ಲ ಡೈರೆಕ್ಷನ್ ಮಾಡಿದ್ದಾರೆ. ಈ ತರ ಒಂದು ಸಬ್ಜೆಕ್ಟ್ ಇಷ್ಟೊಂದು ಕ್ಯೂಟ್ ಆಗಿ ಡೈರೆಕ್ಷನ್ ಮಾಡಿರೋದು ಖುಷಿ ಆಯ್ತು. ಆಮೇಲೆ ಇಲ್ಲಿ ಆ ಹೀರೋ ಈ ಹೀರೋ ಅಂತ ಟ್ಯಾಂಗ್ ಕೊಟ್ಬಿಟ್ಟು ಒಂದು ಸುಂದರವಾದ ಫಿಲ್ಮ್ ನ, ಒಂದು ಒಳ್ಳೆ ಕಥೆನ ಹಾಲ್ ಮಾಡಬೇಡಿ. ಕನ್ನಡಿಗರಿಗೆ ಹೇಳ್ತಾ ಇರೋದು ಯಾಕೆ ಬೇಜಾರ್ ಅಂತ ಹೇಳಿದ್ರೆ, ಕನ್ನಡಿಗರು ಕನ್ನಡ ಫಿಲ್ಮ್ ನ ಹಿಟ್ಟಾಗೋಕ್ಕೂ ಬಿಡಲ್ಲ, ಇದ್ ಮಾಡಕ್ಕೂ ಬಿಡಲ್ಲ. ಯಾಕಂತ ಹೇಳ್ತೀನಿ, ನಮ್ಗೆ ಪರಭಾಷಾ ಫಿಲ್ಮ್ ನಲ್ಲಿ ಹಿಟ್ ಆಗ್ಬೇಕು. ನಮ್ಗೆ ಪರಭಾಷಾ ಪುಷ್ಪ ಅಂತ ಫಿಲ್ಮು 1000 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು 3 ವಾರ 4 ವಾರ ಥಿಯೇಟರ್ ಅಲ್ಲಿ ಇರೋಕ್ ಬಿಡ್ತೀವಿ. ಅದೇ ಒಂದು ಕನ್ನಡ ಫಿಲ್ಮ್ 1 ವಾರ ಇರೋಕ್ ಬಿಡಲ್ಲ. ಯಾಕಂದ್ರೆ ನಾವು ಕನ್ನಡಿಗರು. ಬೇರೆ ಪರಭಾಷೆಯವರಂದ್ರೆ ನಮ್ಗೆ ಉತ್ಸಾಹ, ಒಟ್ಟೆ ಏನಂದ್ರೆ ಹುಚ್ಚು. ನಮ್ಗೆ ಕನ್ನಡದ ಫಿಲ್ಮ್ ಹಿಟ್ಟಾಗಬಾರ್ದು, ಯಾಕಂದ್ರೆ ನಾವು ಕನ್ನಡಿಗರಲ್ವಾ. ನಮ್ಗೆ ಪರಭಾಷಾ ಫಿಲ್ಮ್ ಮಾತ್ರ ಹಿಟ್ಟಾಗಬೇಕು. ಎಷ್ಟೇ ಚೆನ್ನಾಗಿರೋ ಫಿಲ್ಮ್ ಇಲ್ಲಿ 1 ವಾರ ಹಿಟ್ಟಾಗ್ಬೋ, ಒಂದೇ 1 ವಾರ ಥಿಯೇಟರ್ ಅಲ್ಲಿ ಇರಬಾರ್ದು ಕನ್ನಡದ ಫಿಲ್ಮ್. ಯಾಕಂದ್ರೆ ನಾವು ಸ್ವಾಭಿಮಾನಿಗಳು. ಬೇರೆಯವ್ರ ಫಿಲ್ಮ್ ಮಾತ್ರ ನಾವು ನೋಡೋದು, ಕನ್ನಡ ಫಿಲ್ಮ್ ನಾವು ನೋಡೋದೇ ಇಲ್ಲ. ಏನಕ್ಕೆ ಕೇಳ್ತಾ ಇದೀನಂದ್ರೆ, ಹೊಟ್ಟೆ ಉರಿತಾ ಐತೆ, ಒಳ್ಳೆ ಒಳ್ಳೆ ಕನ್ನಡದಲ್ಲಿ ಫಿಲ್ಮ್ ಬರ್ತಾ ಐತೆ, ಆದ್ರೂ 1 ವಾರ ಥಿಯೇಟರ್ ನಿಲ್ತಾ ಇಲ್ಲ.